ಇದು ಉತ್ತರ ಕರ್ನಾಟಕ ಶೈಲಿಯ ವಿಭಿನ್ನವಾದ ಒಂದು ಚಟ್ನಿ. ಇದನ್ನು ಕರಿಂಡಿ ಅಥವಾ ಮೆಂತ್ಯ ಹಿಂಡಿ ಅಂತಲೂ ಕರೀತಾರೆ. ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಈ ಥರ ಹಣ್ಣಾಗಿರೋ ಮೆಣಸಿನ್ಕಾಯಿನ ತೊಗೊಳ್ಳಿ. ಖಾರ ಕಡಿಮೆ ಇರಬೇಕು. ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಕಲ್ಲುಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನು ಮೆಂತ್ಯ ಕಾಳನ್ನ ಮಿಕ್ಸ್ ಮಾಡಿದ್ರ ಜೊತೆಗೆ ಒಂದು ಪ್ಯಾನಲ್ಲಿ 3 ಸ್ಪೂನು ಮೆಂತ್ಯ, 1.5 ಸ್ಪೂನು ಸಾಸಿವೆ ಹಾಗೆ ಬಿಸಿ ಮಾಡಿಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡಿ ಮೆಣಸಿನ್ಕಾಯಿ ಮಿಶ್ರಣಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಗೆ ಪೌಡ್ರ್ ಮಾಡ್ಕೊಂಡಿರೋಂಥ ಅವೆರಡು ಪೌಡ್ರು ಹಾಕಿ ಮಿಕ್ಸ್ ಕೊಡಿ. ಇದನ್ನು ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ 2 ಡೇಸು ಬಿಸಿಲಲ್ಲಿ ಹಾಗೆ ಬಿಡಿ. ಅದಾದಮೇಲೆ ನೀವು ಇದನ್ನು ತಿನ್ಬೋದು. ಹುಳಿ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಸೊ ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಒಂದು 15 ದಿವಸ ಇಟ್ಕೋಬೋದು.